ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ಟೆಂಪಲ್ಗೆ ಹೋಗಬೇಕು ಅಂತ ಹೊರಟಿದ್ದು. ನಾವು ಹೊರಟಿದ್ದು ಭೂ ವರಹನಾಥ ಸ್ವಾಮಿ ಟೆಂಪಲ್ಗೆ. ಇದು ಬಂದು KR ಪೇಟೆ ತಾಲೂಕು ಬುಕನ್ಕೆರೆ ಹೋಬಳಿ ಕಲ್ಲಳ್ಳಿ ಎಂಬ ಗ್ರಾಮದ ಹತ್ರ ಬರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಅಂತ ಅಂದರೆ ವರಹನಾಥ ಕಲ್ಲಳ್ಳಿ ಅಂತ ಹೊಡೆದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗುತ್ತೆ. ಹಾಗೆಯೇ ನೀವು ಕಲ್ಲಳ್ಳಿ ರೀಚ್ ಆಗ್ತಾ ಇದ್ದಾಗೆ ರೋಡ್ ಸೈಡಲ್ಲಿ ತುಳಸಿ ಮತ್ತು ಪೂಜೆ ಸಾಮಾನು ಮಾಡ್ತಿರ್ತಾರೆ. ಆದಷ್ಟು ನೀವು ಅಲ್ಲಿ ತೊಗೊಂಡ್ರೆ ಬೆಟರ್. ಯಾಕಂದರೆ ನೀವು ಟೆಂಪಲ್ ಹತ್ರ ಹೋಗಿ ತೊಗೋತೀನಿ ಅಂತ ಅಂದರೆ ಪ್ರೈಸ್ ತುಂಬಾ ಜಾಸ್ತಿ ಹೇಳ್ತಾರೆ, 1 to 2 ಇರುತ್ತೆ. ಹಾಗೆಯೇ ಈ ಒಂದು ದೇವಸ್ಥಾನದಲ್ಲಿ ವರಹನಾಥ ಸ್ವಾಮಿಗೆ ತುಳಸಿ ಪ್ರಿಯ ಆಗಿರೋದ್ರಿಂದ ಇಲ್ಲಿ ಹೂವಾಗಿಂದ ಜಾಸ್ತಿ ತುಳಸಿನೇ ದೇವರಿಗೆ ಬಳಸೋದು. ಈ ಸಲ ಅಂತೂ ತುಂಬಾ ಕ್ರೌಡ್ ಇತ್ತು. ನಾನು ಇಷ್ಟೊಂದು ಕ್ರೌಡು ಇದೇ ಫಸ್ಟ್ ಟೈಮ್ ಇಲ್ಲಿ ನೋಡ್ತಿರೋದು. ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಬಂದು ಅಲ್ಲಿ ಸ್ವಲ್ಪನೂ ಕೂಡ ಜಾಗ ಇರಲಿಲ್ಲ. ಎಲ್ಲ ವೆಹಿಕಲ್ಸ್ ಬರ್ತಾನೆ ಇತ್ತು. ಹಾಗೂ ಹಿಗ್ಗು ಎಲ್ಲೋ ಒಂದು ಕಡೆ ಕಾರ್ನ ಪಾರ್ಕ್ ಮಾಡಿ ದೇವಸ್ಥಾನದ ಕಡೆ ಹೊರಟು. ಹಾಗೆ ಈ ಸಲ ತುಂಬ ಕ್ರೌಡ್ ಇರೋದ್ರಿಂದ ಟೆಂಪಲ್ ಹತ್ರ ಕಾರ್ನ ಪಾರ್ಕ್ ಮಾಡೋಕ್ಕೆ ಯಾರಿಗೂ ಕೂಡ ಬಿಡ್ತಿರ್ಲಿಲ್ಲ. ಆದಷ್ಟು 1 ಕಿಲೋಮೀಟರ್ ದೂರನೇ ಕಾರ್ನ ಪಾರ್ಕ್ ಮಾಡಿ ಟೆಂಪಲ್ ಹತ್ರ ನೆಡ್ಕೊಂಡು ಹೋಗಬೇಕಿತ್ತು. ಎಲ್ಲರೂ ಕೂಡ ನೆಡ್ಕೊಂಡೇ ಬರ್ತಿದ್ರು. ಹಾಗೆಯೇ ಈ ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಗೆ ಓಪನ್ ಇದ್ದರೆ, ಹಾಗೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ನೀವು ಈ ಟೈಮಿಂಗ್ಸಲ್ಲಿ ಯಾವಾಗಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಟೆಂಪಲ್ ಬಂದು 2500 ವರ್ಷದ ಹಳೆ ಟೆಂಪಲ್. ನೀರಲ್ಲಿ ಮುಳುಗಿರೋ ದೇವ್ರನ್ನ ತೆಗೆದು ಮರುಸ್ಥಾಪನೆ ಮಾಡಿ ರೀಕನ್ಸ್ಟ್ರಕ್ಷನ್ನ ಮಾಡಿಸ್ತಿದ್ದಾರೆ. ಇಲ್ಲಿ ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇಲ್ಲೂ ಕೂಡ ತುಂಬಾ ಕ್ರೌಡ್ ಇರೋದ್ರಿಂದ ಗರ್ಭಗುಡಿ ಒಳಗಡೆ ಯಾರನ್ನೂ ಎಂಟ್ರಿ ಕೊಡ್ತಿರ್ಲಿಲ್ಲ. ಆದಷ್ಟು ಎಲ್ಲರೂ ದೂರದಿಂದನೇ ದೇವ್ರನ್ನ ನೋಡ್ಕೊಂಡು ಮುಂದೆ ಹೋಗ್ತಿದ್ರು. ಇಲ್ಲಿ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಯಾವುದೇ ರೀತಿ ದೇವ್ರ ಫೋಟೋಸ್ ತೆಗೆಯೋದಾಗಲಿ ವಿಡಿಯೋ ಮಾಡೋದಾಗಲಿ ಮಾಡೋ ಹಾಗಿಲ್ಲ. ಹಾಗೆಯೇ ಈ ಭೂವರನಾಥ ಸ್ವಾಮಿ ಟೆಂಪಲ್ ಏನಕ್ಕೆ ಇಷ್ಟೊಂದು ಫೇಮಸ್ ಅಂತ ಅಂದರೆ, ಯಾರಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಸೈಟ್ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರೋರೆಲ್ಲ ಬಂದು ಮಣ್ಣು ಮತ್ತು ಇಟ್ಟಿಗೆನ ತಂದು ಇಲ್ಲಿ ಪೂಜೆ ಮಾಡಿಸಿ ತೊಗೊಂಡೋಗೋದ್ರಿಂದ ನೀವು ಅಂದ್ಕೊಂಡಿದ್ದಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನೀವಿಲ್ಲಿ ನೋಡ್ಬೋದು ಕಲ್ಲಲ್ಲೆಲ್ಲ ಮನೆ ಕಟ್ಟಿದ್ದಾರೆ. ಈ ಕಟ್ಟೋದ್ರಿಂದ ಅವ್ರಿಗೆ ಅಂದ್ಕೊಂಡಿದ್ದು ಆದಷ್ಟು ಬೇಗ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆಯೇ ನಾವು ಕೂಡ ನಮ್ಮನೆ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆನೇ ಇಲ್ಲಿಗೆ ಬಂದು ಇಟ್ಟಿಗೆ ತಂದು ಪೂಜೆ ಮಾಡಿಸಿ ಮನೆಗೆ ತೊಗೊಂಡು ಹೋಗಿದ್ದು. ನಮಗೂ ಕೂಡ ಎಲ್ಲ ಒಳ್ಳೆಯದಾಗಿದೆ. ಇಲ್ಲಿ ಸಾಕಷ್ಟು ಜನ ಇದೇ ನಂಬಿಕೆಯಿಂದ ಬರ್ತಿರ್ತಾರೆ. ಹಾಗೆಯೇ ಇಲ್ಲಿ ಪ್ರತಿದಿನ ಪ್ರಸಾದ ಅಥವಾ ಊಟ ಸಿಗುತ್ತೆ. ಬೆಳಿಗ್ಗೆ 11:30ಗೆ ಸ್ಟಾರ್ಟ್ ಆದರೆ ಸಂಜೆವರೆಗೂ ಕೂಡ ಕೊಡ್ತಿರ್ತಾರೆ. ಇಲ್ಲಿ ಬರೋರೆಲ್ಲ ಆದಷ್ಟು ಇಲ್ಲಿ ಊಟ ಮಾಡಿಕೊಂಡೇ ಹೋಗೋದು. ಇಲ್ಲೂ ಕೂಡ ಅಷ್ಟೇ ತುಂಬಾ ಕ್ರೌಡ್ ಇತ್ತು. ಸಿಗುತ್ತೋ ಇಲ್ವೋ ಅಂತ ಅನ್ಕೋತಿದ್ದು. ಅಷ್ಟರೊಳಗೆ ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು. ಇಲ್ಲಿ ನದಿ ಇರೋದ್ರಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಐ ಹೋಪ್ ಗೈಸ್ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.